ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CIDಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ, ಈ ಶಿವಾನಂದ ನೀಲನ್ನವರ್, ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನ್ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದೊಂದು ಲಿಂಕ್ ಕಳಿಸಿದರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತೆ ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ ಈ ಥರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ನಲ್ಲಿ ನೀವು 1 ಲಕ್ಷ ಕೊಟ್ಟಿದ್ದರೆ ತಿಂಗಳಕ್ಕೆ 3,000 ಬರುತ್ತೆ, ಈ ಥರ 5 ಲಕ್ಷ ಇಟ್ಟಿದ್ರೆ 15,000 ಬರುತ್ತೆ ಅಂತ ಜನರಿಗೆ ಭಾಳ ಅಟ್ರಾಕ್ಟಿವ್ ಆಗಿ ಇದು ವಾಟ್ಸಪ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಇದು ಮಾಡಿದ ಮೇಲೆ ನಾವು ಜನರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಸರ್ ನಮಗೆ ಕಂಪ್ಲೇಂಟ್ ಕೊಡಲ್ಲ ಸರ್, ನಿಮಗೆ ತೋರಿಸ್ತೀವಿ ಅಂತ ಹೇಳಿದರು. ಇದು ಒಂದು ಸ್ಯಾಂಪಲ್ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಇದೆ. ಇದರಲ್ಲಿ ಅವನು ಪಾರ್ಟಿ 1 ಲೋನ್ ಕೊಡುವವನು ಪಾರ್ಟಿ 2, ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ನಮಗೆ ಕಷ್ಟ ಇದೆ, ಇವರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವನು ಅಗ್ರಿಮೆಂಟ್ ಎಲ್ಲರಿಂದ ಮಾಡಿಸಿದ್ದಾನೆ. ಈಗ ಜನ ಅವನ ಮೇಲೆ ಯಾಕೆ ನಂಬಬೇಕು? ಅವನು ಎಷ್ಟು ಹ್ಯಾಂಡ್ ಲೋನ್ ತಗೋತಾನೆ ಅದರದ್ದು ಬ್ಲ್ಯಾಂಕ್ ಚೆಕ್, ಈ ಥರ ಒಂದು ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಮಾಡಿಕೊಂಡು ಅದೇ ಈಕ್ವಲ್ ಅಮೌಂಟ್ ಹಾಕೊಂಡು ಅವರಿಗೆ ಅದು ಗ್ಯಾರಂಟಿ ಕೊಡ್ತಾ ಇದ್ದ. ಒನ್ ರೂಲ್ ವಾಟ್ ಈ ಶಿವಾನಂದನ್ ಫಾಲೋ ಮಾಡಿದಾನೆ ಅಂದರೆ, ಇವನು ಯಾರು ಡಿಪಾಸಿಟ್ ಮಾಡಿದ್ರೆ ಅವರಿಗೆ ಎಲ್ಲಿಗೆ ಆ 3% ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗಿದ್ದಾನೆ. ಅದರಿಂದ ಯಾರಿಗೆ ಇವನ ಮೇಲೆ ಡೌಟ್ ಬಂದಿಲ್ಲ. ನೌ ದ ಲಾರ್ಜರ್ ಕ್ವೆಶ್ಚನ್ ಈಸ್, ಕ್ಯಾನ್ ಎನಿ ಫರ್ಮ್ ಆನ್ ದ ಪ್ಲಾನೆಟ್ 3% ಪ್ರತಿ ತಿಂಗಳು ಕೊಡೋಕ್ಕೆ ಆಗುತ್ತಾ? ದಟ್ ಈಸ್ ದ ಬೇಸಿಕ್ ಕ್ವೆಶ್ಚನ್. ಇಲ್ಲಿ ಏನಿದೆ ಅಂದರೆ, ಇವತ್ತು 10 ಜನ ಇದ್ದಾರೆ, ಅವರಿಗೆ ಇವರು 3% ಕೊಡಬೇಕು. ಈ 10 ನೋಡಿಕೊಂಡು ಇನ್ನೂ 20 ಸೇರ್ ಆಗ್ತಾರೆ. ಅವರು ಸೇರಿದ ಮೇಲೆ ಅವರಿಂದ ದುಡ್ಡು ತಗೊಂಡು ಇವರಿಗೆ 3% ಶುರು ಆಗುತ್ತೆ. ಈ 20 ಸೇರಿದ ಮೇಲೆ ಇನ್ನೂ 40 ಬರ್ತಾರೆ, ಅವರಿಂದ ದುಡ್ಡು ತಗೊಂಡು ನಿಮಗೆ 20ಗೆ ಸರ್ ಆಗುತ್ತೆ. ಬಟ್ ಈ ಪಿರಾಮಿಡ್ ಏನಿದೆ ಒಂದಿನ ಅದರ ಸ್ವಂತ ವೇಟ್ ಮೇಲೇ ಕೊಲ್ಯಾಪ್ಸ್ ಆಗುತ್ತೆ. ಇದರಲ್ಲಿ ನಮಗೆ ಸಮಾಧಾನ ಏನಿದೆ ಅಂದರೆ, ಯಾವ ಒಂದಿನ ಈ ಥರ ದುಡ್ಡು ತಗೊಂಡು ಅವನು ವಿದೇಶಕ್ಕೆ ಓಡೋಗಿ ಆಮೇಲೆ ನಮ್ಮ ಹತ್ರ ಇನ್ವೆಸ್ಟರ್ ಬರೋ ಬದಲು, ಈಗಾಗಲೇ ಜಿಲ್ಲಾ ಆಡಳಿತ ಕಡೆಯಿಂದ ನಾವು ನಮ್ಮ ಫೈಂಡಿಂಗ್ಸ್ ಏನಿತ್ತು ಎಲ್ಲ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಅವರ ಅಧಿಕಾರಿಗಳಿಂದ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ನಮಗೆ ದೂರು ಬಂದಿದೆ. ಆ ದೂರಿನ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ನಲ್ಲಿ ಮತ್ತು ನಿನ್ನೆ ಆ ಆರೋಪಿ ಜೊತೆಗೆ ಮಾತಾಡಿದಾಗ ಅವನು ಹೇಳ್ತಾನೆ, ನಮ್ಮದು 35,000 ಜನರದ್ದು ಪರಿವಾರ ಇದೆ, ಸೊ ಯು ಕ್ಯಾನ್ ಮೇಕ್ಔಟ್ ಅಷ್ಟೇ ಮಂದಿ ವಿಕ್ಟಿಮ್ಸ್ ಇದ್ದಾರೆ. ಸಾಕಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ನಡೆಸ್ತಾ ಇದ್ದ, ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದಕ್ಕೆ. ಆ ಡಿಜಿಟಲ್ ರಿಕವರಿ ಈಗ ನಮ್ಮ ಇನ್ವೆಸ್ಟಿಗೇಟರ್ಸ್ ತಂಡ ಈಗ ಈ ಪ್ರೆಸ್ ಮೀಟ್ ನಡೆಯುವಾಗ ಅದು ಆಲ್ರೆಡಿ ನಮ್ಮದು ಸರ್ಚ್ ಆ್ಯಂಡ್ ಸೀಸರ್ ಎಲ್ಲ ನಡೀತಾ ಇದೆ. ಆ ಒಂದು ಡಿಜಿಟಲ್ ಡಿವೈಸಸ್ ಏನೇನಿದೆ ಅದು ಕೂಡ ನಾವು ಸರ್ಚ್ ಮಾಡ್ತೀವಿ. ಮನೆ ಜಿಲ್ಲಾಧಿಕಾರಿ ಹೇಳಿದಂಗೆ ಈ ಪ್ರಕರಣದ್ದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದ್ದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದ್ದು ದುಡ್ಡಿದೆ. ಸೊ ಈ ಕೇಸ್ ಅಂತರ್ ಜಿಲ್ಲೆ ಅಂತರ್ ರಾಜ್ಯ ಇರುವುದರಿಂದ CIDಗೆ ವರ್ಗಾವಣೆ ಮಾಡೋಕ್ಕೆ ಇವತ್ತು ನಾವು ರಿಕ್ವೆಸ್ಟ್ ಕೂಡ ಈಗಾಗಲೇ ನಮ್ಮ ಚೀಫ್ ಆಫೀಸ್ಗೆ ಕಳಿಸಿದ್ದೀವಿ. ನಿನ್ನೆ ಈ ಇಂಟ್ರೋಗೇಷನ್ ಇವನಿಗೆ ಮಾಡುವಾಗ
ಫಸ್ಟ್ ಪ್ರಶ್ನೆ ಇವರಿಗೆ ಇತ್ತು, ನೀವು ರಿಜಿಸ್ಟರ್ಡ್ ಇದ್ದೀರಾ? ಉತ್ತರ ಇತ್ತು ಇಲ್ಲ. ಅವ್ರದ್ದು ಪಾಸ್ಟ್ ಲೈಫ್ ಬಗ್ಗೆ ಕೇಳಿದಾಗ ಇಟ್ ವಾಸ್ ಇವನ್ ಮೋರ್ ಶಾಕಿಂಗ್. ಅವರ ಕ್ವಾಲಿಫಿಕೇಶನ್ ಕೇಳಿದ್ದೀವಿ, ಎಲ್ಲಿ MBA ಆಗಿದ್ದಾರೆ, MBA ಫೈನಾನ್ಸ್ ಆಗಿದ್ದಾರೆ, ಬಹಳ ಮಾರ್ಕೆಟ್ದು ಉನ್ನತ ನಾಲೆಜ್ ಇದೆ ಅಂತ. ಕ್ವಾಲಿಫಿಕೇಶನ್ ಕೇಳಿದಾಗ ಅವರು ಹೇಳ್ತಾರೆ PUC ಆಗಿದ್ದಾನೆ ಅಂತ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಆಮೇಲೆ ಅವನು ಹೇಳ್ತಾನೆ ಅವನು FMCG, ಫಿಶರೀಸ್, ರಿಯಲ್ ಎಸ್ಟೇಟ್, ಸೋಷಿಯಲ್ ಸರ್ವಿಸ್ ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ. ಸೊ ಈಗ ನಮಗೆ ಎಕ್ಸ್ಪರ್ಟ್ದು ಕೂಡ ಅವಶ್ಯಕತೆ ಬೇಕಾಗುತ್ತದೆ, ಯಾಕಂದ್ರೆ ಆ ಬ್ಯಾಲೆನ್ಸ್ ಶೀಟ್ಸ್ ಇವೆ. ಇವನು ಕೆಲವು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಮಾಡಿದ್ದಾನೆ. DC ಅವರು ಹೇಳಿದಂಗೆ ಈಗಾಗಲೇ ನಾವು ಯಾವಾಗ ಮಾತಾಡ್ತಾ ಇದ್ದೀವಿ, ಈಗಾಗಲೇ ಎಲ್ಲ ಕರೆಸ್ಪಾಂಡೆನ್ಸ್ಗಳು ಶುರು ಆಗಿದೆ. ನಮ್ಮ ಡಿಪಾಸಿಟರ್ಸ್ದು ಏನು ಠೇವಣಿ ಇದೆ ಅದು ಕಾಪಾಡೋಕ್ಕೆ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಪೂರ್ತಿ ಮ್ಯಾಟರ್ ಇಲ್ಲಿ ನಿಲ್ಲಲ್ಲ. ಇದರಲ್ಲಿ ಬರುವ ದಿನಗಳಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಆಗಲಿ, ಜಿಲ್ಲೆಯಲ್ಲಿ ಆಗಲಿ, ಎಲ್ಲಿ ಈ ಥರ 3%, 4%, 5% ಏನೇನು ಆಗ್ತಾ ಇದೆ ಅದರ ಬಗ್ಗೆ ಕೂಡ ಖಂಡಿತವಾಗಿ ವಿಚಾರಣೆ ಮಾಡಿಕೊಂಡು ಎಲ್ಲರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. ಹೌದು, ಅವನು ಇಲ್ಲಿ ಬೆಳಗಾವಿನಲ್ಲಿ ಕರಿಯರ್ ಶುರು ಮಾಡಿದಾಗ ಅವನು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಎಲ್ಲ ಪೆಟಿ ಜಾಬ್ಸ್ ಕೂಡ ಮಾಡಿದ್ದಾನೆ. ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟರಿ ಹಾಕಿದ್ದಾನೆ, ಅದು ಲಾಸ್ನಲ್ಲಿ ಹೋಯಿತು. ಆಮೇಲೆ ಯಾರಿಂದ ಸಾಲ ತಗೊಂಡು 2016ನಲ್ಲಿ ಅವನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದಾನೆ. 2020ರಲ್ಲಿ ಜೂನ್ನಲ್ಲಿ ಕೋವಿಡ್ ಪೀರಿಯಡ್ನಲ್ಲಿ ನಮ್ಮ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್ ಜೊತೆಗೆ ಈ ಶಿವಮ್ ಅಸೋಸಿಯೇಟ್ಸ್ ಅಂತ ಒಂದು ಫರ್ಮ್, ಅವನು ಮತ್ತು ಅವನದು ಒಂದು ಫ್ರೆಂಡ್, ಈ ಇಬ್ಬರು ಮಂದಿ ಈ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ಫರ್ಮ್ ಹೆಸರಲ್ಲಿ ಇವನು ಈ ಎಲ್ಲ ದುಡ್ಡು ಜನರಿಂದ ತಗೊಳ್ಳೋಕೆ ಶುರು ಮಾಡಿದ್ದಾರೆ. ಈಗ FIR ಆಗಿ ಬರೀ 16 ಗಂಟೆ ಆಗಿದೆ. ನಾವು ಆ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅವನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕಾಪಿ ತಗೊಂಡು ಅನಾಲಿಸಿಸ್ ಮಾಡಬೇಕು. ಹೇಳಿ ಕೇಳಿ ಏನು ಬಂದಿದೆ, ಐ ಕ್ಯಾನಾಟ್ ಕಮೆಂಟ್ ಆನ್ ಕ್ಯಾಮೆರಾ. ಸೊ ಆ ಲಿಸ್ಟ್ ನೋಡದೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಈ ಫರ್ಮ್ನಲ್ಲಿ ಬಾಂಡ್ ಲೀಗಲ್ ಸ್ಯಾಂಕ್ಟಿಟಿಗಾಗಿ ಏನು ಒಂದು ಮ್ಯಾಕ್ಸಿಮಮ್ NI ಆಕ್ಟ್ ನಲ್ಲಿ ಆಗುತ್ತೆ ಅಕೌಂಟಬಿಲಿಟಿ. ಬಾಂಡ್ ಇಂಪಾರ್ಟೆಂಟ್ ಅಲ್ಲ, ಠೇವಣಿ ಇಂಪಾರ್ಟೆಂಟ್, ಡೆಪಾಸಿಟ್ ಇಂಪಾರ್ಟೆಂಟ್. ಅದು ಲೀಗಲ್ ಆಸ್ಪೆಕ್ಟ್ಸ್ ನಾವು ನುವಾನ್ಸಸ್ ಚೆಕ್ ಮಾಡ್ತೀವಿ. ಅವನು ಕ್ಲೇಮ್ ಮಾಡ್ತಾ ಇದ್ದಾನೆ FMCG, ಫಿಶರೀಸ್, ರಿಯಲ್ ಎಸ್ಟೇಟ್ ನಲ್ಲಿ ಮಾಡಿದ್ದಾನೆ ಅಂತ. ಆ ಒಂದು ಮನೆ ಮತ್ತು ಕಚೇರಿ ಸೇರ್ಕೊಂಡು ಮೊನ್ನೆ SC ಅವರು 5 ಜಾಗ ಚೆಕ್ ಮಾಡಿದರು. ಈಗ ಸರ್ಚ್ ಆ್ಯಂಡ್ ಸೀಸರ್ ಅಲ್ಲಿ ಆಗ್ತಾ ಇದೆ. ಇದಕ್ಕೆ ಬಿಟ್ಟು ಇನ್ನೂ ಕೆಲವು ಕಡೆ ಅವನು ಕಚೇರಿ ಓಪನ್ ಮಾಡಿದ್ದಾನೆ. ಆ ಕಚೇರಿಗಳು ಕೂಡ ಚೆಕ್ ಮಾಡ್ತೀವಿ ನಾವು. ಬಟ್ ಮೇನ್ ಇಲ್ಲಿ ನಮ್ಮ ಶಿವಬಸವನಗರ್ನಲ್ಲಿ ಏನಿದೆ ಅದೇ ಮೇನ್ ಒಂದು ಹೆಡ್ ಕ್ವಾರ್ಟರ್. ಫೈನಾನ್ಷಿಯಲ್ ಡೀಲಿಂಗ್ ಮ್ಯಾಕ್ಸಿಮಮ್ ವೆಬ್ಸೈಟ್ ಮುಖಾಂತರ ಆಗ್ತಾ ಇತ್ತು. ಅದು ನಮ್ಮ ಕಸ್ಟಡಿಯಲ್ಲಿ ಇದೆ. ಎಲ್ಲ ಕಡೆ ಮಾಹಿತಿ ಬಂದಂಗೆ ನಾವು ಚೆಕಿಂಗ್ ಮಾಡ್ತೀವಿ. ಸದ್ಯಕ್ಕೆ ಆ ಥರ ಏನಿಲ್ಲ. ಯಾರ ಹತ್ರ ಈ ಥರ ಮಾಹಿತಿ ಇದ್ರೆ ನಮಗೆ ಸ್ಟೇಷನ್ನಲ್ಲಿ ಬಂದು ಭೇಟಿ ಮಾಡಿಕೊಂಡು ಮಾಹಿತಿ ಕೊಡಲಿ. ಇಲ್ಲಾಂದ್ರೆ ಅನಾಮಧೇಯವಾಗಿ ಅರ್ಜಿ ಮಾಡ್ಕೊಂಡು ಕೂಡ ಕೊಡ್ಬೋದು. ಅವರಿಗೆ ಫಿಟ್ನೆಸ್ ಆಗಬಾರ್ದು ಅಂದ್ರೆ ಹೌದು. ಈಗ ಠೇವಣಿದಾರರು ಯಾರಿದ್ದಾರೆ, ನಮ್ಮ ಈ ಸೇಲ್ ಏನು ಸ್ಪೆಷಲ್ KPID ಸೇಲ್ ಏನಾಗಿದೆ ಅಲ್ಲಿ ಬಂದು ಅವರು ನಾವು ಎಷ್ಟು ಹಾಕಿದೀವಿ ಅಂತ ಪ್ರೂಫ್ ಜೊತೆಗೆ ಕೊಡಬೇಕು. ಸೆಕೆಂಡ್, ಇವರು ಹೇಳ್ದಂಗೆ ಈ ಪ್ರಕರಣ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ನೇರವಾಗಿ ನಮಗೆ ಕೊಡಬೇಕಾದ್ರೆ ಮಾರುತಿ ಸ್ಟೇಷನ್ಗೆ ಬನ್ನಿ. ಇಲ್ಲಾಂದ್ರೆ ನಮ್ಮ ವೆಬ್ಸೈಟ್ನಲ್ಲಿ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಂತ ಒಂದು ಕಾಲಮ್ ಇದೆ, ಅಲ್ಲಿ ನೀವು ನಿಮ್ಮ ಹೆಸರು ಕೊಡುವುದು ಅವಶ್ಯಕತೆ ಇಲ್ಲ. ಏನಿದೆ ಅದು ರೆಕಾರ್ಡ್ ಆಗುತ್ತೆ, ನಮಗೆ ಆ ಮಾಹಿತಿ ಬರುತ್ತೆ.
ಸಿಗುವಂತ ಸಾಧ್ಯತೆ ಕೂಡ ಇದೆ. ಏನಾದರೂ ಹೆಚ್ಚುವರಿ ನಾವು ಮಾನ್ಯ PDG ಅವರಿಗೆ ಇವರಿಗೆ ಪ್ರೊಡ್ಯೂಸ್ ಮಾಡುವಾಗ ಸ್ಟ್ರಾಂಗ್ಲಿ ಇವರದ್ದು ಜುಡಿಷಿಯಲ್ ಕಸ್ಟಡಿನೇ ರೆಕಮೆಂಡ್ ಮಾಡ್ತೀವಿ. ಪ್ಲಸ್ ನಮಗೆ ಪೊಲೀಸ್ ಕಸ್ಟಡಿ ಕೂಡ ಬೇಕು. ಸಾಕಷ್ಟು ಬ್ಯಾಂಕಿನ ವ್ಯವಹಾರ ಇದೆ, ಸಾಕಷ್ಟು ಸ್ಟಾಕ್ ಎಕ್ಸ್ಚೇಂಜ್ ವ್ಯವಹಾರ ಇದೆ. ಅದು ಅರ್ಥ ಮಾಡ್ಕೋಬೇಕಾದ್ರೆ ಈ ವ್ಯಕ್ತಿ ನಮಗೆ ಬೇಕೇ ಬೇಕು. ನಿನ್ನೆ ಮಾತಾಡುವಾಗ ಎಲ್ಲಿ ಸ್ಪೆಸಿಫಿಕ್ ಬರುತ್ತೆ ಅಲ್ಲಿ ಇವರು ಡಾಜ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಜ್ಞಾನ ಮಾಡ್ತೀನಿ, ನನಗೆ ಜ್ಞಾನ ಬರುತ್ತೆ, ನಾನು ಅದರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕ್ತಾ ಇದ್ದೀನಿ. ಸೊ ಸ್ಪೆಸಿಫಿಕ್ ಯಾವಾಗಲಾಗ ನಾವು ಕೇಳಿದ್ದೀವಿ, ಇವರು ಡಾಜ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ನಮಗೆ ಪೊಲೀಸ್ ಕಸ್ಟಡಿ ಕೂಡ ಬೇಕು. ನಿಮ್ಮನ್ನು ಟ್ರ್ಯಾಕ್ ತಪ್ಪುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ಕೋಆಪರೇಟ್ ಮಾಡ್ತಾ ಇಲ್ಲ ಇವರು. ಸರ್ ಎಷ್ಟು ಜನ ನಮ್ಮ ಕಸ್ಟಡಿಯಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ತಗೊಂತಾರೆ ಈಗಾಗಲೇ? ಇನ್ವೆಸ್ಟಿಗೇಷನ್ ಇಲ್ಲ, ಎಂಪ್ಲಾಯೀಸ್ ಅದು ಏನಾದ್ರೂ ಇದನ್ನ ಮಾಡ್ಯಾರ ಅಥವಾ ಏನ್ ಅವ್ರಿಗೆ ಎಲ್ಲರಿಗೂ ಎನ್ಕ್ವೈರಿ ಆಗುತ್ತೆ. ಕಲ್ಪೆಬಿಲಿಟಿ ಇದ್ರೆ ಕ್ರಮ ಆಗುತ್ತೆ. ಅದು ಎಲ್ಲ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ದಟ್ ಆಲ್ ವಿಲ್ ಬಿ. ಇವನ್ 10 ರೂಪಾಯಿದು ಕೂಡ ಪರ್ಚೇಸ್ ಆಗಿದ್ದರೆ ಅದು ಜನರದು ದುಡ್ಡು ಇದೆ. ಇಟ್ ವಿಲ್ ಬಿ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಸರ್, ಈ ಪ್ರಕರಣದಲ್ಲಿ ಸಿಐಡಿ ಫಾರ್ಮ್ಯಾಟ್ ಆಫ್ ದಿ ಕಂಪ್ಲೇಂಟ್ ಗೌರ್ಮೆಂಟ್ ಆಫೀಸರ್ ಕಂಪ್ಲೇಂಟ್ ಮಾಡಿದ್ರಲ್ಲ, ಗೋಯಿಂಗ್ ಬೈ ದಿ ಫೇಕ್ ಕಾಲ್ ಸೆಂಟರ್ ಕೇಸಲ್ಲಿ ಯಾರು ವಿಕ್ಟಿಮ್ಸ್ ಇದ್ದಾರೆ ಅವ್ರ ಅಪ್ರೋಚ್ ಆಗಿಲ್ಲ ಅನ್ನೋ ಲೈನ್ನ ಅವ್ರು ಆರ್ಗ್ಯೂ ಮಾಡಿದ್ರು. ಈಗೂ ಮಾಡ್ಬೋದು. ಆಲ್ರೆಡಿ ನಮ್ಮ ಲೋಕಲ್ ಲಾಯರ್ಸ್ ಅವರು ಜಾಮೀನು ಓಡಾಡ್ತಿದ್ದಾರೆ ಅಂತ ಮಾತಾಡ್ತಾರೆ. ಈ ವಿಚಾರ ಕ್ಯಾಮೆರಾ ಮೇಲೆ ಬೇಡ, ಐ ಡಿಸ್ಕಸ್ ಸೆಪರೇಟ್ಲಿ. ಹೌದು, ಅದು ಕೂಡ ದಟ್ ವಾಸ್ ದ ಟ್ರಿಗರ್. ಈ ಸಂಘಟನೆಯಿಂದ ನಾವು ಹೋಗುವುದು ಕಾರಣನೇ ಅದಿತ್ತು. ಆ ಮಾತೇನಿತ್ತು, ದಟ್ ವಾಸ್ ದ ಟ್ರಿಗರ್. ನಮಗೆ ಗಾಬರಿ ಏನಾಯ್ತು, ಇವನು ಗ್ಯಾಂಗ್ ಕಟ್ತಾ ಇದ್ದಾನೆ ಅಂತ. ಸೊ ಈಗ ಮನೆ ಸರ್ಚ್ ನಲ್ಲಿ ಮಾಡುವಾಗ ನಮ್ಮ ಇನ್ಸ್ಪೆಕ್ಟರ್ಗಳಿಗೆ ಅದೇ ಹೇಳಿದ್ವಿ. ಬಾಕಿ ಫೈನಾನ್ಷಿಯಲ್ ಜೊತೆಗೆ ವೆಪನ್ ವಗೇರಾ ಇದೆಯಾ ಇಲ್ಲ, ಆನ್ ಲೈಸೆನ್ಸ್ ಇದೆ ಇಲ್ವಾ. ಈಗ ಇಂಟ್ರಾಗೇಷನ್ ನಲ್ಲಿ ದಟ್ ವಿಲ್ ಆಲ್ಸೋ ಬಿ ಇಂಟಿಗ್ರಲ್ ಪಾರ್ಟ್. ಸರ್, ಅವ್ರ ಟೀಮಲ್ಲಿ 15,000 ಜನ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿ ಅವರು ಇದ್ದಾರೆ. ಆ ಕಾರಣಕ್ಕೆ ಅಂತ ಅವ್ರ ಹತ್ರ ಗಂಟೆಗಳಿದ್ದಾವೆ. ಅದನ್ನೇ Depositors information. ಅದು ಈಗ ದಟ್ ಇನ್ವೆಸ್ಟಿಗೇಷನ್ ನಲ್ಲಿ ನಾವು ವೆರಿಫೈ ಮಾಡ್ತೀವಿ. ಸಿಐಡಿ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಬಹುತೇಕ ಹಿಂದೆ ಸಿಐಡಿ ಕೊಟ್ಟಂತ ಪ್ರಕರಣಗಳು ಆನಂದ ಎಲ್ಲ ಪ್ರಕರಣಗಳು ಫೇಲ್ ಆಗಿದೆ. ಇದ್ರ ಬಗ್ಗೆ ಇಡಿ ಪತ್ರ ಬರೀತಾರೆ ಅಂತ ಹೇಳಿ CID ಮೇಲೆ ನಂಬಿಕೆ ಇದೆ ಸರ್. ನಮ್ಮ CID ಒನ್ ಆಫ್ ದ ಮೋಸ್ಟ್ ಕಾಂಪಿಟೆಂಟ್ CID ಇನ್ ದ ಕಂಟ್ರಿ ಇದೆ. ಅವರು ಸಾಕಷ್ಟು ಸೀರಿಯಸ್ ಪ್ರಕರಣ ತುಂಬಾ ಚೆನ್ನಾಗಿ ಭೇದಿಸಿದ್ದಾರೆ. ಬರ್ಡ್ಸ್ ಆಕ್ಟ್ ವಗೇರಾನಲ್ಲಿ ಅದು ಸ್ಟೇಟ್ ಜುರಿಸ್ಡಿಕ್ಷನ್ ಅಥವಾ ಕಂಟ್ರಿ ಜುರಿಸ್ಡಿಕ್ಷನ್ ಇರೋದ್ರಿಂದ ಅವರಿಗೆ ಕೋಆರ್ಡಿನೇಷನ್ ಆಗಲಿ ಏನಾಗಲಿ, ದೇ ಆರ್ ಎಂಪವರ್ಡ್ ಫಾರ್ ದಟ್. ದೇ ಆರ್ ಸ್ಪೆಷಲೈಸ್ಡ್ ಟೀಮ್ ಇದೆ. ಸೈಬರ್ ಟೀಮ್ ತುಂಬಾ ಚೆನ್ನಾಗಿದೆ ಅಲ್ಲಿ ನಮ್ಮ CID ನಲ್ಲಿ. ನಿಮಗೆ ಅವಕಾಶ ಇದ್ರೆ ನೀವು ಯಾವಾಗಲೂ ಹೋಗಿ ನೋಡಿ ಬರ್ಬೋದು. ನಮಗೆ ಪೂರ್ತಿ ವಿಶ್ವಾಸ ಇದೆ ನಮ್ಮ CID ವೆರಿ ವೆಲ್ ಕ್ಯಾನ್ ಹ್ಯಾಂಡಲ್. ಇವತ್ತು ಜಪ್ತ್ ಮಾಡ್ತಾರೆ. ಸರ್, ವಿದೇಶ ಅಲ್ಲಿಂದ ಏನಾದರೂ ಹಣ ಬಂದಿರುವಂಥದ್ದು ಅಥವಾ ಇವರು ಏನಾದರೂ ವಿದೇಶದಲ್ಲಿ ಹೂಡಿಕೆ ಮಾಡಿರುವಂಥದ್ದು ಈಗ ಅಕೌಂಟ್ ಅನಾಲಿಸಿಸ್ ಮಾಡಿದ ಮೇಲೆ ನಾನು ಏನು ಕಮೆಂಟ್ ಮಾಡಬಹುದು. ಸದ್ಯಕ್ಕೆ ಬರೀ 16 ಗಂಟೆ ಆಗಿದೆ. ಮೇಲ್ನೋಟಕ್ಕೆ ಯಾರೆಲ್ಲ ಇದಕ್ಕೆ ಠೇವಣಿ ಇಟ್ಟಿದ್ದಾರೆ ಅನ್ನೋದು. ಡೆಪಾಸಿಟರ್ಸ್ ಇನ್ಫಾರ್ಮೇಶನ್ ಸದ್ಯಕ್ಕೆ ಕೊಡಲ್ಲ. ಡೆಪಾಸಿಟರ್ಸ್ ಇನ್ಫಾರ್ಮೇಶನ್ ಕೊಡಲ್ಲ. ನೋಡಿ ಸರ್, ಕಂಪನಿ ಹೆಸರಿನಲ್ಲಿ ಬರೀ ಇಬ್ರು ಇದ್ದಾರೆ. ಇವನು ಮತ್ತು ಇನ್ನೊಬ್ಬ ಚಿಕ್ಕೋಡಿ ಅವನು ಇದ್ದಾನೆ, ಸುನೀಲ್ ಅಂಡ್ ಸಮಥಿಂಗ್ ಹೆಸರಿನಿದೆ, ಸುಭಾಷ್. ಅವನಿಗೆ ಕೂಡ ಈಗ ವಿಚಾರಣೆಗೆ ಕರೆ ಮಾಡ್ತಾ ಇದ್ವಿ. ಅವನದು ರೋಲ್ ಏನಿದೆ ಅದು ಕೂಡ ಚೆಕ್ ಮಾಡ್ತೀವಿ. ಕಂಪನಿನಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ವಿಚಾರಣೆ ಮಾಡ್ತೀವಿ. IT ಟೀಮ್ ಏನಿದೆ ಅವರಿಗೆ ಕೂಡ ವಿಚಾರಣೆ ಮಾಡ್ತೀವಿ. ಕಲ್ಪೆಬಿಲಿಟಿ ಎಲ್ಲಿ ಕಂಡು ಬರುತ್ತೆ. ಒಂದು ರೆಗ್ಯುಲರ್ ನೀವು ಕೆಲಸ ಮಾಡ್ತೀರಿ, ಅದು ಒಂದು. ಈ ಕ್ರಿಮಿನಲ್ ಕೆಲಸ ಗೊತ್ತಿದ್ರೆ ಮಾಡ್ತೀರಿ ಅಂದ್ರೆ ಅದು ಒಂದು. ಕಲ್ಪೆಬಿಲಿಟಿ ಕಂಡು ಬಂದ್ರೆ ಅವ್ರ ಮೇಲೆ ಕಾನೂನಿ ಕ್ರಮ ಆಗುತ್ತೆ. I've already answered that question, Mr. One by one. Parallel one companies by have one already at a time. answered. Let's go finish that. Last 2 questions. ಮಲ್ಟಿ ಸ್ಟೇಟ್ ನಮಗೆ ಕೂಡ ಕೇಳಿ ಬಂದಿದೆ. ಈಗ ಡಾಕ್ಯುಮೆಂಟ್ಸ್ ನೋಡಿಕೊಂಡು ವಿಲ್ ಗೋ ಹೆಡ್. ಇಲ್ಲ, ಸದ್ಯಕ್ಕಿಲ್ಲ. CIDಗೆ ರೆಫರ್ ಮಾಡ್ತೀವಿ. ಇದರಿಂದ ನಿಮಗೆ ಎಲ್ಲರಿಗೆ ರಿಕ್ವೆಸ್ಟ್ ಏನಿದೆ ಅಂದ್ರೆ, ಈ
ಕೇಸ್ ಸೈಟ್ ಮಾಡಿಕೊಂಡು ದಯವಿಟ್ಟು ಅವೇರ್ನೆಸ್ ನಿಮ್ಮದು ಮೀಡಿಯಾಗೆ ಫೋರ್ತ್ ಪಿಲ್ಲರ್ ಆಫ್ ದ ಡೆಮೋಕ್ರಸಿ ಅಂತ ಹೇಳ್ತಾರೆ. ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಬಿಗ್ಗೆಸ್ಟ್ ದೊಡ್ಡದು ಬ್ಯಾಂಕ್ ಇದೆ. ಇದು ಬಹುಶಃ ಜಗತ್ತಿನಲ್ಲಿ ಕೂಡ ಬಹಳ ದೊಡ್ಡದು ಬ್ಯಾಂಕ್ ಇರಬೇಕು. ಅವರು ವರ್ಷಕ್ಕೆ 6%, 7% ಬಡ್ಡಿ ಕೊಡ್ತಾ ಇದ್ದಾರೆ. ಅವರಿಗೆ ಬಿಟ್ಟು ಬೇರೆ ಸಂಘಟನೆಗೆ ಎಷ್ಟು ಆಗುತ್ತೆ? 10 ಮಾಡಬಹುದು, 15 ಮಾಡಬಹುದು. ಇದು 36, 46 ದೀಸ್ ಆರ್ ದ ರೆಡ್ ಫ್ಲಾಗ್ಸ್. ಇದನ್ನು ಇಂಗ್ಲಿಷ್ನಲ್ಲಿ ರೆಡ್ ಫ್ಲಾಗ್